ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಎಲ್ಲ ನೀಟಾಗಿ ಎಲ್ಲ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದೆ ನೋಡಿ ಹೊಸದು ಲಾಕು ಇದೆ, ಲಾಕ್ ಸೆಟ್ಟು ಚೇಂಜ್ ಮಾಡಿದ್ದಾರೆ. ಲಾಕ್ ಸೆಟ್ ಚೇಂಜ್ ಮಾಡಿರೋದ್ರಿಂದ ನೋಡಿ ಇದು ಹೊಸದು ಹಾಕಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಸೊ ಹಳೆ ಲಾಕ್ ಬಂದುಬಿಟ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಇದೆ ಹಳೆ ಲಾಕು, ಅದರೆಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ನೋಡಿ ಇದು ಹಳೆ ಇದಕ್ಕೆ ನಂದು ಎಲ್ಲ ಇದನ್ನು ಮಾಡಿ ಇದು ಮಾಡಿದ್ದಾರೆ. ಸೊ ಸರ್ವಿಸ್ ಬಿಲ್ ನೋಡ್ಬೋದು ನೀವು. ಸರ್ವಿಸು ನೋಡಿ ಇಲ್ಲಿ 1595 1600 ರೂಪಾಯಿ ಅಂದ್ಕೊಳ್ಳಿ ಮಾಡಿಕೊಟ್ಟಿದ್ದಾರೆ. ಗುಡ್, ಇವಾಗ ಚೆನ್ನಾಗಿದೆ. ಸೊ ಇದು ನೋಡಿ, ಇದು ಏರ್ಪಾಡ್ಸ್ ಪ್ರೋ ಇದು 3. ಸೊ ಇದನ್ನು ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ನಂದು BS6 ಯಮಹಾ ರೇಜರ್ 125 ಹೈಬ್ರಿಡ್ ಬಗ್ಗೆ ಮಾತಾಡ್ತೀನಿ. ಸೊ ಏನಂತ ಅಂದರೆ ಈ ಗಾಡಿನ ತುಂಬ ಇಷ್ಟಪಟ್ಟು ತೊಗೊಂಡೆ ಗುರು. ಸೊ ನನಗೆ ಆಪ್ಷನ್ಸ್ ಇದ್ದಿದ್ದು ಆವಾಗ TVS ಎಂಟಾರ್ಕ್ ಇತ್ತು 125cc. ಸೊ ಅದು ಬಿಟ್ಟರೆ ಸುಜುಕಿದು ಆಕ್ಸೆಸ್ ಇತ್ತು, ಹೋಂಡಾ ಆ್ಯಕ್ಟಿವಾನೂ ಇತ್ತು, ಸೊ ಗಾರ್ಸಿಯಾ ಅದು ಇದು ಯಾವುದ್ಯಾವುದೋ ಗಾಡಿಗಳಿತ್ತು. ಸೊ ನಾನು ಈ ಗಾಡಿ ಚೂಸ್ ಮಾಡಿದೆ. ಯಾಕಂತ ಅಂದರೆ ಇದ್ರದ್ದು ಲುಕ್ಸ್ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಮೈಲೇಜು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಪವರು ಮತ್ತು ಮೈಲೇಜ್ ಎರಡೂ ಚೆನ್ನಾಗಿದೆ ಅಂತ ಗಾಡಿದು. ಸೊ ಆಯಿತು ಅಂತ ಅಂದ್ಬಿಟ್ಟು ಹೋಗಿ ಬುಕ್ ಮಾಡಿದೆ. ಒಂದೇ ದಿವಸದಲ್ಲಿ ಗಾಡಿನೂ ಕೊಟ್ಟರು. ಬೆಂಗಳೂರು ವಿಲ್ಸ್ ಇದು ರಾಜ್ಕುಮಾರ್ ರೋಡಲ್ಲಿ ಇದೆಯಲ್ಲ ಶೋರೂಮು, ಅಲ್ಲಿ ತೊಗೊಂಡಿದ್ದು ಗಾಡಿ. ಸೊ ಗಾಡಿ ತೊಗೊಂಡು ಒಂದು 2 ವರ್ಷ ಏನೂ ಪ್ರಾಬ್ಲಮ್ ಬಂದಿರಲಿಲ್ಲ. ಆಮೇಲೆ ಮಧ್ಯ ಏನೋ ಆಮೇಲೆ ಇದ್ದಕ್ಕಿದ್ದಂಗೆ ಗಾಡಿ ಆನೇ ಆಗ್ತಾಯಿರಲಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂದು 20 ಸತಿ ಆನ್ ಆಫ್ ಅದು ಮಾಡಿದ್ರೆ ಆಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದ್ರದ್ದೇನೋ ಮೋಸ್ಟ್ಲಿ ರಿಲೇ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಬಿಟ್ಟು ಆ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿಸ್ದೆ, ಇದು ಮಾಡಿಸ್ದೆ, ಆದರೂ ಇದು ಗೊತ್ತಾಗಲಿಲ್ಲ. ಆಮೇಲೆ ಈ ನಂದಿನಿ ಲೇಔಟಲ್ಲಿ ಒಂದು ಯಮಹಾದು ಸರ್ವಿಸ್ ಸೆಂಟ್ರ್ ಇದೆ, ಅಲ್ಲಿಗೆ ಹೋಗ್ಬಿಟ್ರೆ ಪ್ರಜೆ ECUನೇ ಹೋಗ್ಬಿಟ್ಟೈತೆ ಅಂತವನು ಕತೆ ನೋಡ್ರಿ. ECUನೇ ಹೋಗ್ಬಿಟ್ಟೈತೆ ಅಂತವನಲ್ಲ ಗುರು. ನಾನು ಏನು ECU ಎಲ್ಲ ಅಷ್ಟು ಯೂಶಲಾಗಿ ಹೋಗಲ್ಲ ಅಷ್ಟು ಬೇಗ, ತುಂಬ ರೇರು. ಎಲ್ಲೋ ಲಕ್ಷದಲ್ಲೋ 2 ಲಕ್ಷಕ್ಕೋ ಒಂದು ಗಾಡಿಗೆ ಆ ಥರ ಆಗುತ್ತೆ ECU ಪ್ರಾಬ್ಲಮ್ಮು. ಇಲ್ಲಾಂದರೆ ಮೋಸ್ಟ್ ಆಫ್ ದ ಗಾಡಿಗಳು ಯಾವುದು ECU ಪ್ರಾಬ್ಲಮ್ ಬರೋಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ECU ತರ್ಸೋಕ್ಕೂ ರೆಡಿ ಆಗ್ಬಿಟ್ಟಿದ್ದೆ. ಆಮೇಲೆ ಸರಿ ಆಯಿತು, ಇಲ್ಲಿ ಮಾಡಲ್ಲ ಸರ್, ನೀವೊಂದು ಕೆಲಸ ಮಾಡಿ ರಾಜ್ಕುಮಾರ್ ರೋಡ್ಗೆ ತೊಗೊಂಡೋಗಲ್ಲಿ ಬಿಟ್ಬಿಡಿ, ಅಲ್ಲಿ ಮೇನ್ ಸರ್ವಿಸ್ ಸೆಂಟ್ರಲ್ಲಿ ಬೇರೆ ಯಾವ್ದಾದ್ರು ECU ಇತ್ತು ಅಂತಂದರೆ ಅದನ್ನು ಹಾಕ್ಬಿಟ್ಟು ಚೆಕ್ ಮಾಡಿ ಮಾಡಿಕೊಡ್ತಾರೆ ನಿಮಗೆ ಅಂತ ಅಂದ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡೋಗ್ಬಿಟ್ಟೆ ಅಲ್ಲಿ. ಸೊ ಅಲ್ಲಿ ಅವ್ರೇನು ಮಾಡಿದ್ರು, ನೀಟಾಗಿ ಸೀಟ್ ಓಪನ್ ಮಾಡಿಬಿಟ್ಟು ಕಿವಿ ಇಟ್ಟರು ಇದ್ರ ಹತ್ರ, ಫ್ಯೂಯಲ್ ಪಂಪ್ ಹತ್ರ. ಓಕೆ, ಹಾಕಿದ ತಕ್ಷಣ ಗೊತ್ತಾಗೋಯ್ತು ಅವನು ಯಾವ ಥರ ಇದ್ದಾನೆ ಇದು ಮೆಕ್ಯಾನಿಕ್ ಅಂತಂದರೆ. ಸರ್ ಇದು ಕೀದು ಲಾಕ್ ಸೆಟ್ ಚೇಂಜ್ ಮಾಡಬೇಕು ಸರ್, ಅದರದ್ದೇ ಪ್ರಾಬ್ಲಮ್ ಇರೋದು, ECUದಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ 1,500 ಆಗುತ್ತೆ, 2 ದಿವಸ ಬಿಟ್ಟೋಗಿ ಗಾಡಿ ರೆಡಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ಅವನು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಆಯಿತು ನೋಡೋಣ ಅಂತ ಕೊಟ್ಟೆ. ಸೊ ನೀಟಾಗಿ ಚೇಂಜ್ ಮಾಡಿದ್ದಾರೆ. ಈಗೇನು ನಮಗೇನು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನು ಆಗ್ತಾಯಿಲ್ಲ, ಗಾಡಿ ಇವಾಗ ಚೆನ್ನಾಗಿದೆ. ನಾನು ಇದನ್ನು ಮಾರಾಕ್ಬಿಟ್ಟು ಬೇರೆ ಯಾವ್ದಾರು ಗಾಡಿ ತೊಗೊಂಬಿಡೋಣ ಅಂತೆಲ್ಲ ಹೋಗ್ಬಿಟ್ಟಿದ್ದೆ. ಹೀರೋ ಝೂಮ್ 160 ನೋಡಿದ್ದೆ, TVS ಎಂಟಾರ್ಕ್ 150 ನೋಡಿದ್ದೆ. ಅಲ್ಲ ಅಯ್ಯೋ ಯಾಕಪ್ಪ ಅಂತ. ಸದ್ಯ ಇದೇ ರೆಡಿ ಆಯ್ತಲ್ಲ, ಈಗ ಆರಾಮಾಗಿ ಇದರಲ್ಲೇ ಓಡಾಡ್ಸ್ಕೊಂಡಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಗುರು. ನಾನೇನೇನೋ ಅಂದ್ಕೊಂಬಿಟ್ಟಿದ್ದೆ. ಒಬ್ಬ ನೋಡಿದ್ರೆ ಇಗ್ನಿಷನ್ ಕಾಯಿಲ್ ಹೋಗಿರುತ್ತೆ, ಇಗ್ನಿಷನ್ ಕಾಯಿಲ್ ಚೇಂಜ್ ಮಾಡಬೇಕು, ಬ್ಯಾಟ್ರಿ ಚೇಂಜ್ ಮಾಡಬೇಕು, ಸ್ಟಾರ್ಟರ್ ಇಲ್ಲಿ ಹೋಗಿರುತ್ತೆ, ಫ್ಯೂಯಲ್ ಪಂಪ್ ಹೋಗಿರುತ್ತೆ, ಇನ್ನೊಬ್ಬ ಅಂತೂ ECUನೇ ಹೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟಿದ್ದ. ಏನೋ ಇದು ಮಾಡೋದು ನೀಟಾಗಿ ಮಾಡಿಕೊಟ್ಟವ್ರಪ್ಪ, ಅದೇ ಖುಷಿ. ಸೊ ಅಷ್ಟೇ ಫ್ರೆಂಡ್ಸ್, ನೀವೇನಾದ್ರು ನಿಮ್ಮ ಹತ್ರನೂ ಯಮಹಾ ರೇಜರ್ ಗಾಡಿ ಇದ್ದು ನೀವು ಏನಾದ್ರು ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕೆಳಗಡೆ. ಗಾಡಿ ಅಂತೂ ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ, ಇದು ರೇಜರ್ ಒನ್ ಆಫ್ ದ ಬೆಸ್ಟ್ ಸ್ಕೂಟರ್ಸ್ ಗುರು, ಹೇಳ್ತೀನಿ ಸೀರಿಯಸ್ ಆಗಿ. ಬೆಣ್ಣೆ ಥರ ಹೋಗ್ತಾಯಿದೆ ಗಾಡಿ.